ಒಬ್ಬ ಪುರುಷ ಮುಂಜಾನೆ ಆಫೀಸಿಗೆ ಬಂದರೆ ಸಂಜೆ ಮಟ್ಟ ಇರಬೇಕು, ಆರೋಗ್ಯದ ಕಡೆ ಗಮನ ಇರೋದಿಲ್ಲ. ಇಂಥ ಸಂದರ್ಭದಲ್ಲಿ ನಾವು ವರ್ಕ್ ಸ್ಟೈಲನ್ನು ಹೇಗೆ ಮಾಡಿಕೊಂಡ್ರೆ ನಮ್ಮ ಡೆವಲಪ್ಮೆಂಟ್ ಆಗಬಹುದು? How will he make a good advocate or a good journalist? He will not be able to. So unless you help him to prepare and sharpen those skills. ನನಗೆ 16 ಅವರು ಬರೀ ಕಂಪ್ಯೂಟರ್ ಮುಂದೆ ಕೂತ್ಕೊಂಡೆ ಕೆಲಸ ಮಾಡಬೇಕು, ನನ್ನ ಕೈಲಿ ಆಗಲ್ಲಪ್ಪ ಅಂತ ಅಂದಾಗ ಅಲ್ಲಿ ತುಂಬ ಈಸಿಯಾದ ಕೆಲಸ ಇದ್ರೂ ಒತ್ತಡ ಅಂತ ಅನಿಸುತ್ತೆ. ಇವತ್ತು ಬದುಕು ಹೇಗಾಗಿದೆ ಅಂತಂದರೆ ಸಿಕ್ಕಾಪಟ್ಟೆ ಜಂಜಡ, ಸಿಕ್ಕಾಪಟ್ಟೆ ಒತ್ತಡ, ಕೆಲಸದಲ್ಲಿನೂ ಒತ್ತಡ. ಒಬ್ಬ ಮಹಿಳೆನೂ ಮನೆಯೊಳಗೂ ಕೆಲಸ ಮಾಡಬೇಕು, ಆಫೀಸ್ದಾಗೂ ಕೆಲಸ ಮಾಡಬೇಕು. ಒಬ್ಬ ಪುರುಷ ಮುಂಜಾನೆ ಆಫೀಸಿಗೆ ಬಂದರೆ ಸಂಜೆ ಮಟ್ಟ ಇರಬೇಕು, ಆರೋಗ್ಯದ ಕಡೆ ಗಮನ ಇರೋದಿಲ್ಲ. ಇಂಥ ಸಂದರ್ಭದಲ್ಲಿ ನಾವು ವರ್ಕ್ ಸ್ಟೈಲನ್ನು ಹೇಗೆ ಮಾಡಿಕೊಂಡ್ರೆ ನಮ್ಮ ಡೆವಲಪ್ಮೆಂಟ್ ಆಗಬಹುದು ಅಂತ ಅನೇಕರ ಪ್ರಶ್ನೆ, ನಮ್ಮ ವೀಕ್ಷಕರು ಭಾಳ ಮಂದಿ ಪ್ರಶ್ನೆ ಇದೆ. ಇದು ಏನು ಹೇಳ್ತೀರಿ ಸರ್? ಪೇರೆಂಟ್ಸ್ ಏನು ಹೇಳ್ತಾರೆ, ಸರ್ ಐ ಆಮ್ ಎನ್ ಅಕೌಂಟೆಂಟ್, ಐ ಡೋಂಟ್ ನೋ ಅಬೌಟ್ ಎಂಜಿನಿಯರಿಂಗ್. I am a software engineer, I don't know anything about medicine. You don't have to know. You have to encourage your child by finding out what is the lifestyle in particular areas. What does a person do when he qualifies and goes into that particular thing? That is not very difficult. Firstly, it can be found out by talking to people. Secondly, it can be found out by going to the correct career counselors and asking them, sir, I am taking this particular thing, I want to become a journalist, so I am taking humanities, I am doing this. What is life as a journalist? What are you going to do for 40-50 years? That information should be given to children, and also, as I said earlier, matched to their capabilities. A person who doesn't know how to talk very well, he cannot get along with new people. How will he make a good advocate or a good journalist? He will not be able to. So unless you help him to prepare and sharpen those skills or accept that that is not the right career, we will look for something else. ಒಂದು ಹುದ್ದೆ ಅಂತ ಬಂದಾಗ ನನ್ನ ಆತ್ಮವಿಶ್ವಾಸ ಇಲ್ಲ, ನನ್ನ ಆಸಕ್ತಿ ಎಷ್ಟು ಮಟ್ಟಿಗಿದೆ, ಎಲ್ಲಿ ಆಸಕ್ತಿ ಇದೆಯೋ ನನ್ನ ವ್ಯಕ್ತಿತ್ವ, ನನ್ನ ವ್ಯಕ್ತಿತ್ವ ಇವಾಗ ಹೇಳ್ದಂಗೆ ನಾನು ತುಂಬ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ನನ್ನ ಹುದ್ದೆಯಲ್ಲಿ ಅದಕ್ಕೆ ಜಾಸ್ತಿ ಪ್ರಾಮುಖ್ಯತೆ ಇದೆ ಅಂದಾಗ ನಂದು ಲೈಫ್ ಸ್ಟೈಲ್ ಆಗಲಿ ಇಲ್ಲ ವರ್ಕ್ ಸ್ಟೈಲ್ ಆಗಲಿ ನಾನು ಹೆಂಗಿದ್ರೂ ಮ್ಯಾನೇಜ್ ಮಾಡೋಕ್ಕೆ ಹೋಗ್ತೀನಿ. ಆವಾಗ ನನಗೆ ಒತ್ತಡ ಅನ್ನೋದು ಬರಲ್ಲ. ಯಾವಾಗ ನನಗೆ ಇದು ಓಕೆ, ಇವಾಗ ಅಕಸ್ಮಾತ್ ಇಲ್ಲ ನನಗೆ 16 ಅವರು ಬರೀ ಕಂಪ್ಯೂಟರ್ ಮುಂದೆ ಕೂತ್ಕೊಂಡೆ ಕೆಲಸ ಮಾಡಬೇಕು, ನನ್ನ ಕೈಲಿ ಆಗಲ್ಲಪ್ಪ ಅಂತ ಅಂದಾಗ ಅಲ್ಲಿ ತುಂಬ ಈಸಿಯಾದ ಕೆಲಸ ಇದ್ರೂ ಒತ್ತಡ ಅಂತ ಅನಿಸುತ್ತೆ. ಅದಕ್ಕೆ ಒಂದು ಹೆಲ್ಪ್ ಆಗೋದು ಏನು ಅಂತಂದರೆ ಜೀವನದ ಕೌಶಲ್ಯಗಳು. ನಾವು ಹೇಳಂಗೆ ನಮ್ಮ ಬಗ್ಗೆ ನಾವು ಅರಿವು, ನಾವು ಏನರಲ್ಲಿ ನಮಗೆ ಆಸಕ್ತಿ ಇದೆ, ನಾವು ಏನನ್ನು ಚೆನ್ನಾಗಿ ಮಾಡ್ಬೋದು ಅನ್ನೋದ್ರ ಬಗ್ಗೆನೂ ನಮಗೆ ತಿಳ್ಕೊಂಡಿರ್ಬೇಕು. ಅವಾಗ ನಾವು ಎಂಥ ಒತ್ತಡ ಇರಲಿ ನಾವು ಅದನ್ನು ಮುಂದಕ್ಕೆ ತೊಗೊಂಡೋಗ್ತೀವಿ. Children come saying, sir, I want to earn lots of money. I want to be the CEO of a company, sir. What should I take up? Don't chase money. Make yourself so capable that money will chase you. Find out what you are good at. Train yourself. There is no free lunch. There is no career in which you can make money easily. Money always comes with hard work, and hard work in the right direction in the field in which you have the capabilities. ಅದು ನೋಡಬೇಕು. ಅದೇ ವೀಕ್ಷಕರೇ, ಇವತ್ತು ದುಡ್ಡಿನ ಹಿಂದೆ ನಾವು ಹೋಗೋದಲ್ಲ, ಹಾರ್ಡ್ ವರ್ಕ್ ಮಾಡಿರಿ, ದುಡ್ಡು ನಿಮ್ಮಿಂದ ತಾನಾಗೇ ಬರ್ತದೆ, ಕೆಲಸವನ್ನು ಪ್ರೀತಿಸ್ರಿ, ನಿಮಗೆ ಒತ್ತಡ ಬರೋದಿಲ್ಲ ಅಂಥೇಳಿ ಡಾಕ್ಟರ್ ಅಲಿ ಖ್ವಾಜಾ ಅವರು ಹೇಳಿದರು. ಓಕೆ, ಫೈನ್, ಒಪ್ಕೊಳ್ತೀವಿ. ಆದರೆ ಇವತ್ತಿನ ದಿನಗಳು ಹೇಗಾಗಿದೆ ಅಂತಂದರೆ, ನೀವು ಹೇಳಿದ್ರಿ ನೀವು ಹಾರ್ಡ್ ವರ್ಕ್ ಮಾಡಿರಿ, ಗೀಡ್ ವರ್ಕ್ ಮಾಡಿರಿ ಅಂತ. ನಮ್ಮ ಕೆಲಸನ ನಾವು ಪ್ರೀತಿಸ್ತಿರ್ತೀವಿ. ಅಂದರೆ ಒಟ್ಟಾರೆ ಏನಾಗಿದೆ ಅಂತಂದರೆ, ಈಗ ಜಗತ್ತಿಗೆ ಒಂದು ದೊಡ್ಡ ಮಾರಕ ಆದಂಥ ಕೋವಿಡ್ ಬಂತು. ಕೋವಿಡ್ ಬದುಕನ್ನೆಲ್ಲ ನಾಶ ಮಾಡಿ ಹೊಂಟಿತ್ತು. ಕೋವಿಡ್ ನಂತರದ ಬದುಕು, ಆಫ್ಟರ್ ಕೋವಿಡ್ ಬದುಕೇನಿದೆಯಲ್ಲ, ಸಿಕ್ಕಾಪಟ್ಟೆ ಗೊಂದಲ ಆಗಿದೆ. ವರ್ಕ್ ಇದ್ರೊಳಗಿರ್ಬೋದು, ಎಲ್ಲದ್ರಾಗೂ, ಪ್ರತಿಯೊಂದ್ರಾಗೂ. ಅದರಿಂದ ಪಾರಾಗೋದು ಹೇಗೆ ಅಂತ ನಮ್ಮ ಪ್ರಶ್ನೆ ಆಗಿತ್ತು. ಈಗ ಕೋವಿಡ್ ನಂತರ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಸಿಕ್ಕಾಪಟ್ಟೆ ತೊಂದರೆ ಆಗಿದೆ. ಆ ತೊಂದರೆನ ಎಂಪ್ಲಾಯೀಸ್ ಮೇಲೆ ಬರುತ್ತೆ. ಎಂಪ್ಲಾಯೀಸು ಟೆನ್ಷನ್ ಒಳಗೆ ಬರ್ತಾರೆ. ಇದಕ್ಕೇನಾದರೂ ಪರಿಹಾರ ಇದೆಯಾ ಅಂತ ಹೇಳಿದ್ರು. ಓಕೆ,